ಅನೌನ್ಸ್ ಆಗಿಲ್ಲ, ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಹಾಕ್ತಿದ್ದಾರೆ. ನಮ್ಮ ಪಾರ್ಟಿಯಲ್ಲಿದ್ದ 6 ಜನನ ಅವರು ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ವೋಟ್ ಹಾಕ್ಸಿದ್ದಾರೆ. ನಾನು ಹೇಳಿದ್ದೆ ಅವತ್ತೆ, ಫರ್ದರ್ ಏನಾಗುತ್ತೆ ಅಂತ ಕಾದು ನೋಡಿ. ಹೈಕೋರ್ಟ್ ಮೇಲೆ ಎತ್ತಬೇಕು, ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ನೋಡಿ ಅಷ್ಟೇ. ಚುನಾವಣೆ ಯಾವ ರೀತಿ ನಡೀತದೆ ಸರ್? ಸರ್ ಅಂದ್ರೆ ಈಗ ಆ ಕಡೆ 2 ಅಭ್ಯರ್ಥಿಗಳಿದ್ರು, ನಮ್ ಕಡೆ ಒಬ್ಬರು ಅಭ್ಯರ್ಥಿ ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಇದ್ರು. ಅವರೊಬ್ರು ಕೊನೆ ಗಳಿಗೆಯಲ್ಲಿ ನಾಮಿನೇಷನ್ ವಾಪಸ್ ಮತ್ತೆ ಕಂಟೆಸ್ಟ್ ನಡೀತು. 2 ಕಡೆ ಕೇಳಿದ್ರು. ಹೈಕೋರ್ಟ್ ನಿರ್ದೇಶನದಂತೆ ರಿಸಲ್ಟ್ ಡಿಕ್ಲೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡೋಣ ಹೈಕೋರ್ಟ್ ಆದೇಶ ಏನ್ ಬರುತ್ತೆ. ಅವ್ರ MLC ವೋಟ್ ಕನ್ಸಿಡರ್ ಮಾಡಬೇಡಿ ಅಂತೆಲ್ಲ ಸ್ಟೇ ತಂದಿದ್ರು. ನೋಡೋಣ ಹೈಕೋರ್ಟ್ ಆರ್ಡರ್ ಬಂದ್ಮೇಲೆ ಇದು ಕನ್ಸಿಡರ್ ಮಾಡ್ತಾರ ಮಾಡಲ್ವಾ ಅನ್ನೋದ್ರ ಮೇಲೆ ತೀರ್ಮಾನ ನಡೆಸ. ಈಗ 6 ಜನ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಪರ ವೋಟ್ ಹಾಕಿದ್ದಾರೆ, ಏನು ಕಂಡು ಕೈಗೊಳ್ತೀರಿ? 6 ಜನ ಭ್ರಷ್ಟರು ನಮ್ಮ ಪಾರ್ಟಿ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕ್ಲೀನ್ ಆಗಿದೆ, ನನಗ್ ಸಂತೋಷ ಆಗ್ತಿದೆ. ಆ ಮುಕ್ತಾಳ್ರನ್ನ 15 ದಿನದಲ್ಲಿ ಕಿತ್ತು ಬಿಸಾಕ್ತಿದೆ. ಏನಣ್ಣ 15 ದಿನದಲ್ಲಿ ಆ ಮುಕ್ತಾಳ್ರನ್ನ, ಅಯೋಗ್ಯರನ್ನ, ಭ್ರಷ್ಟರನ್ನ ಕಿತ್ತು ಬಿಸಾಕ್ತದೆ. ಸರ್ ಹೋದ್ ಸಲ ಪಾರ್ಟಿ ಕ್ಲೀನ್ ಮಾಡ್ಬೇಕು ಅಂತ ನಾನು ಬಂದಿದ್ದೀನಿ, ಪಾರ್ಟಿ ಕ್ಲೀನ್ ಮಾಡಿದ್ದೀನಿ. ಕಳೆದ ಬಾರಿ 7 ಜನ ವಿಪ್ ಉಲ್ಲಂಘನೆ ಮಾಡಿ ಮತ ಹಾಕಿದ್ರು. ಇಲ್ಲ ಆಗೇನಾಗಿದೆ, ಆಗ ಏನ್ ಕಾರಣ ಆಯ್ತೋ ಗೊತ್ತಿಲ್ಲ. ಬಟ್ ಈ ಸಲ ನನ್ನ ಸಾರಥ್ಯದಲ್ಲಿ ನಡೆದಿದೆ, ಮತ್ತೆ ನಾವು ಕೂರ್ತೀವಿ, ನನಗೆ ಭರವಸೆ ಇದೆ. 6 ಜನ ಡಿಸ್ಕ್ವಾಲಿಫೈ ಆದ್ಮೇಲೆ ಏನಾಗ್ಬೋದು ನಂಬರ್ ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಸೆಲೆಬ್ರೇಟ್ ಮಾಡಿ. ಅನೌನ್ಸ್ ಆಗಿಲ್ಲ, ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಹಾಕ್ತಿದ್ದಾರೆ. ನಮ್ಮ ಪಾರ್ಟಿಯಲ್ಲಿದ್ದ 6 ಜನನ ಅವರು ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ವೋಟ್ ಹಾಕ್ಸಿದ್ದಾರೆ. ನಾನು ಹೇಳಿದ್ದೆ ಅವತ್ತೆ, ಫರ್ದರ್ ಏನಾಗುತ್ತೆ ಅಂತ ಕಾದು ನೋಡಿ. ಹೈಕೋರ್ಟ್ ಮೇಲೆ ಎತ್ತಬೇಕು, ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ನೋಡಿ ಅಷ್ಟೇ. ಚುನಾವಣೆ ಯಾವ ರೀತಿ ನಡೀತದೆ ಸರ್ ಅಂದ್ರೆ ಈಗ ಆ ಕಡೆ 2 ಅಭ್ಯರ್ಥಿಗಳಿದ್ರು, ನಮ್ಮ ಕಡೆ ಒಬ್ಬರು ಅಭ್ಯರ್ಥಿ ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಇದ್ರು. ಅವರೊಬ್ರು ಕೊನೆ ಗಳಿಗೆಯಲ್ಲಿ ನಾಮಿನೇಷನ್ ವಾಪಸ್ ಮತ್ತೆ ಕಂಟೆಸ್ಟ್ ನಡೀತು. 2 ಕಡೆ ಕೇಳಿದ್ರು. ಹೈಕೋರ್ಟ್ ನಿರ್ದೇಶನದಂತೆ ರಿಸಲ್ಟ್ ಡಿಕ್ಲೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡೋಣ ಹೈಕೋರ್ಟ್ ಆದೇಶ ಏನ್ ಬರುತ್ತೆ. ಅವ್ರ MLC ವೋಟ್ ಕನ್ಸಿಡರ್ ಮಾಡಬೇಡಿ ಅಂತೆಲ್ಲ ಸ್ಟೇ ತಂದಿದ್ರು. ನೋಡೋಣ ಹೈಕೋರ್ಟ್ ಆರ್ಡರ್ ಬಂದ್ಮೇಲೆ ಇದು ಕನ್ಸಿಡರ್ ಮಾಡ್ತಾರ ಮಾಡಲ್ವಾ ಅನ್ನೋದ್ರ ಮೇಲೆ ತೀರ್ಮಾನ ನಡೆಸ. ಈಗ 6 ಜನ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಪರ ವೋಟ್ ಹಾಕಿದ್ದಾರೆ, ಏನು ಕಂಡು ಕೈಗೊಳ್ತೀರಿ? 6 ಜನ ಭ್ರಷ್ಟರು ನಮ್ಮ ಪಾರ್ಟಿ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕ್ಲೀನ್ ಆಗಿದೆ, ನನಗೆ ಸಂತೋಷ ಆಗ್ತಿದೆ. ಆ ಮುಟ್ಟಾಳ್ರನ್ನ 15 ದಿನದಲ್ಲಿ ಕಿತ್ತು ಬಿಸಾಕ್ತಿದೆ. ಏನಣ್ಣ 15 ದಿನದಲ್ಲಿ ಆ ಮುಟ್ಟಾಳ್ರನ್ನ, ಅಯೋಗ್ಯರನ್ನ, ಭ್ರಷ್ಟರನ್ನ ಕಿತ್ತು ಬಿಸಾಕ್ತಿದೆ. ಸರ್ ಹೋದ್ ಸಲ ಪಾರ್ಟಿ ಕ್ಲೀನ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ, ಪಾರ್ಟಿ ಕ್ಲೀನ್ ಮಾಡಿದ್ದೀನಿ. ಕಳೆದ ಬಾರಿ 7 ಜನ ವಿಪ್ ಉಲ್ಲಂಘನೆ ಮಾಡಿ ಮತ ಹಾಕಿದ್ರು. ಇಲ್ಲ ಆಗೇನಾಗಿದೆ, ಆಗ ಏನ್ ಕಾರಣ ಆಯ್ತೋ ಗೊತ್ತಿಲ್ಲ. ಬಟ್ ಈ ಸಲ ನನ್ನ